ನಮಸ್ತೆ, ಓಂ ನಮಃ ಶಿವೋಹಂ ನ್ಯೂಸಿಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಪುರೋಹಿತ ಅರ್ಚಕ ಪರಿಷತ್ ವತಿಯಿಂದ ಶಂಕರ ಜಯಂತಿ ಆಚರಣೆ. ಶಂಕರ ಶಂಕರ ಹರ ಹರ ಶಂಕರ. ತಾರೀಕು 21/4/2026 ಮಂಗಳವಾರ ಆದಿಶಂಕರಾಚಾರ್ಯರ ಜಯಂತಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಚಿಂತಾಮಣಿ ಕೋಲಾರ ರಸ್ತೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಈ ಬಾರಿ ಅರ್ಚಕರ ಪುರೋಹಿತರ ರಾಜ್ಯ ಪರಿಷತ್ ವತಿಯಿಂದ ಹಾಗೂ ತಾಲೂಕು ಘಟಕ ವತಿಯಿಂದ ವಿಜೃಂಭಣೆಯಿಂದ ನೆರವೇರಿತು. ಬೆಳಗ್ಗೆ 10 ಗಂಟೆಗೆ ಗಣಪತಿ ಪೂಜೆ, ಗುರುಗಳ ಪಾದಪೂಜೆ, ಗುರುವಂದನೆ ಹಾಗೂ ವೇದ ಪಾರಾಯಣ, ಮಹಾಮಂಗಳಾರತಿ ನೆರವೇರಿತು. ರಾಜ್ಯಾಧ್ಯಕ್ಷರಾದ ವೇದ ಬ್ರಹ್ಮ ಶ್ರೀ ಮಂಜುನಾಥ ಶಾಸ್ತ್ರಿಗಳು ಆಗಮಿಸಿ ಗುರುವಂದನೆ ಸಲ್ಲಿಸಿ ಅಖಿಲ ಕರ್ನಾಟಕ ಅರ್ಚಕ ಮತ್ತು ಪುರೋಹಿತ ಪರಿಷತ್ ರಾಜ್ಯದ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರಿಗೂ ಹಾಗೂ ಸಮಸ್ತ ಹಿಂದೂ ಸಮಾಜಕ್ಕೂ ಆದಿಶಂಕರ ಜಯಂತಿ ಶುಭಾಶಯಗಳು ಕೋರಿದರು. ಕೇಂದ್ರ ಸರ್ಕಾರದಲ್ಲಿ ಮಾನ್ಯ ನರೇಂದ್ರ ಮೋದಿರವರು ಹಿಂದಿನ ವರ್ಷದಿಂದ ಹಿಂದೂ ಸಮಾಜದ ಸಾಧಕರಾದ ಶ್ರೀ 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 ಆದಿಶಂಕರ ಜಯಂತಿ ಸರ್ಕಾರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಮಾಡಲು ಜಾರಿಗೊಳಿಸುವ ಮೂಲಕ ಹಿಂದೂಗಳಿಗೆ ಆನೆ ಬಲ ಆಯಿತು ಎಂದು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿರವರಿಗೆ ಕೃತಜ್ಞತೆಗಳು ಸಲ್ಲಿಸಿದರು. ಭಜನೆಗಳು, ಸ್ತೋತ್ರಗಳು, ಅನೇಕ ವಿಧಗಳಲ್ಲಿ ಜಾಗೃತಿಗೊಳಿಸಿದ ಅಪರ ಶಂಕರ ಅವತಾರರಾದ ಆದಿಶಂಕರಾಚಾರ್ಯರು ಚಿರಸ್ಮರಣೀಯರೆಂದರು. ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೇದ ಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ಮಾತನಾಡಿ, ಧರ್ಮೋ ರಕ್ಷತಿ ರಕ್ಷತಃ ಅನ್ನುವುದು ಶಂಕರರ ಭಾಷ್ಯ. ಹಿಂದೂ ಸಮಾಜದ ರಕ್ಷಣೆ ಮಾಡಿ ನಮಗೆ ನೀಡಿರುತ್ತಾರೆ. ನಾವುಗಳು ಸಹ ಹಿಂದೂ ಧರ್ಮ ರಕ್ಷಣೆ ಮಾಡಬೇಕು ಎಂದರು. ಶಂಕರಾಚಾರ್ಯರಿಗೆ ಜಾತಿ ಮತ ಭೇದವಿಲ್ಲದೆ ಜೀವನ ವಿಧಾನ ಬೋಧಿಸಿದ ಮಹಾನ್ ಪುರುಷರು. ಸತ್ಸಂಗವನ್ನು ಮಾಡಿದರೆ ಸಮಾಜವು ಸರಿದಾರಿಯಲ್ಲಿರುವುದೆಂದರು. ಕೆದ್ದೂರು ಆಮ್ನಾಯ ಪೀಠಗಳು ಸ್ಥಾಪನೆ ಮಾಡಿ ಧರ್ಮ ಸಂರಕ್ಷಣೆ ಮಾಡಿದರು. ತಮ್ಮ ಪ್ರಪಂಚ ಪರ್ಯಟನೆಯಲ್ಲಿ ಜೀವನ ಶೈಲಿಗಳು, ಭಾಷೆಗಳು, ವಿಭಿನ್ನ ಆಚಾರ ವಿಚಾರಗಳನ್ನು ತಿಳಿದು ಎಷ್ಟೋ ಸ್ತೋತ್ರಗಳ ರೂಪದಲ್ಲಿ ನಮಗೆ ನೀಡಿರುತ್ತಾರೆ ಎಂದರು. ಶ್ರೀ 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 ಜಗದ್ಗುರು ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ತಮ್ಮ ಪೀಠಾರೋಹಣೆ ಆದ ನಂತರ ಪ್ರತಿ ಜಿಲ್ಲೆಯ ತಾಲೂಕುಗಳಲ್ಲಿ ಪ್ರತಿ ಮನೆಗೂ ಆದಿಶಂಕರಾಚಾರ್ಯರ ಜಯಂತಿ ಆಚರಣೆ ಮಾಡಲು ಅಪ್ಪಣೆ ನೀಡಿದ ಹಾಗೆ ಚಿಂತಾಮಣಿ ತಾಲೂಕಿನ ಹಲವಾರು ಕಡೆ ಶಂಕರ ಜಯಂತಿ ನಡೆದಿರುವುದು ಹಾಗೂ ಸರ್ಕಾರ ಗೌರವ ದೊರೆತಿರುವುದು ಅತ್ಯಂತ ಆನಂದದಾಯಕವೆಂದರು. ಕೈವಾರದ ವೇದ ಬ್ರಹ್ಮ ಶ್ರೀ ರಾಜಕುಮಾರ ಶಾಸ್ತ್ರಿಗಳು ಮಾತನಾಡಿ, ಹಿಂದಿನ ಶಂಕರ ಜಯಂತಿ ವಿಶೇಷವಾಗಿ ನೆರವೇರಿತು ಹಾಗೂ ರಾಜ್ಯ ಅಧ್ಯಕ್ಷರು ಮಂಜುನಾಥ ಶಾಸ್ತ್ರಿಗಳು ಹಾಜರಾಗಿ ಮತ್ತಷ್ಟು ಶೋಭೆ ತಂದರು ಎಂದರು. ಚಿಂತಾಮಣಿ ತಾಲೂಕು ಪುರೋಹಿತ ಪರಿಷತ್ ಅಧ್ಯಕ್ಷರು ವೇದಬ್ರಹ್ಮ ಶ್ರೀ ಮುರಳೀಧರ ರವರು ಹಾಜರಾಗಿ ಪ್ರತಿ ವರ್ಷ ಶಂಕರ ಜಯಂತಿ, ರಾಮಾನುಜ ಜಯಂತಿ, ಮಧ್ವ ಜಯಂತಿ, ವಿಕನಾಸಾಚಾರ್ಯರ ಜಯಂತಿ ಹೀಗೆ ತ್ರಿಮತಸ್ಥ ಆಚಾರ್ಯರ ಜಯಂತಿಗಳು ಅದ್ಧೂರಿಯಾಗಿ ನಡೆಸುವುದಾಗಿ ತಿಳಿಸಿದರು. ರಾಜ್ಯ ಪರಿಷತ್ ಅಧ್ಯಕ್ಷರು ವೇದಬ್ರಹ್ಮ ಶ್ರೀ ಮಂಜುನಾಥ ಶಾಸ್ತ್ರಿಗಳು, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ, ವೇದಬ್ರಹ್ಮ ಶ್ರೀ ಚಂದ್ರಶೇಖರ್ ಶಾಸ್ತ್ರಿಗಳು, ಮುಜರಾಯಿ ಸಂಘ ಉಪಾಧ್ಯಕ್ಷರು ಅರ್ಚಕಂ ಲಕ್ಷ್ಮೀನಾರಾಯಣಾಚಾರ್ ರವರು, ಕೋಡಿಗಲ್ ನರೇಶ್, ಕುರುಟಹಳ್ಳಿ ರಾಮಚಂದ್ರ ಶಾಸ್ತ್ರಿಗಳು, ಕಾಗತಿ ಸತೀಶ್, ಸಂತೋಷ್ ಕೃಷ್ಣಮೂರ್ತಿ ಶಾಸ್ತ್ರಿಗಳು, ರಾಜೇಂದ್ರ ಪ್ರಸಾದ್, ಕೈವಾರ ರಾಜಕುಮಾರ್, ತಲಗವಾರ ಆನಂದ್ ದಂಪತಿಗಳು ಮತ್ತಿತರರು ಉಪಸ್ಥಿತರಿದ್ದರು. षड्ढोतेक्षा चक्षते परोक्षेण आत्मन्नात्मनित्यामन्त्रयता स पञ्चहाता भवता संवायेतं पञ्चहातकं सन्तान् नमः हरि ओम शंकरं शंकराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः पुराणानाम् आलयं करुणालयं
ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಸದ್ಗುರು ಚರಣಾರವಿಂದಯೋ. ಇವತ್ತು ವಿಶೇಷವಾದಂತಹ ವೈಶಾಖ ಶುದ್ಧ ಪಂಚಮಿ ಆದಿಶಂಕರಾಚಾರ್ಯರ ಜಯಂತಿ ಮಹೋತ್ಸವ ಹಾಗೂ ನಾಳೆ ರಾಮಾನುಜ ಜಯಂತಿಯೂ ಇದೆ. ಇಂತಹ ಮಹಾಪುರುಷರು ಇಲ್ಲದಿದ್ದರೆ ನಮ್ಮ ಹಿಂದೂ ಧರ್ಮ ನಶಿಸಿ ಹೋಗ್ತಾ ಇತ್ತು. ಅಂತಹ ಹಿಂದೂ ಧರ್ಮವನ್ನು ಕಾಪಾಡಿ ನಮಗೆ ಇವಾಗ ನಮ್ಮ ಕೈಗೆ ಅವರು ಹಿಂದೂ ಧರ್ಮ ರಕ್ಷಣೆ ನಮ್ಮ ಕೈ ಕೊಟ್ಟಿದ್ದಾರೆ. ಅಂತಹ ಮಹಾನ್ ಪುರುಷರಿಗೆ ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿಯವರು ಅತ್ಯಂತ ಗೌರವ ಕೊಟ್ಟು ಈ ಒಂದು ಶಂಕರ ಜಯಂತಿಯನ್ನು ಪ್ರತಿಯೊಂದು ತಾಲೂಕಲ್ಲೂ ಹಾಗೂ ಜಿಲ್ಲೆಯಲ್ಲೂ ಸಹ ಸರ್ಕಾರ ವತಿಯಿಂದ ಮಾಡಬೇಕು ಅಂತ ಅವ್ರು ಮಾಡಿದ್ದಕ್ಕೆ ಅವರಿಗೆ ಹುಟ್ಟೂರು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಹಾಗೂ ಶಂಕರಾಚಾರ್ಯರು 3 ಪರ್ಯಾಯಗಳು ಈ ಒಂದು ಪ್ರಪಂಚ ಪರ್ಯಾಯ ಮಾಡಿ ಯಾರ್ಯಾರು ಯಾವ ಧರ್ಮ ಯಾವ ಭಾಷೆ ಅವರ ಸಂಸ್ಕೃತಿಯನ್ನು ಸಹ ಅವರು ಅವಗಾಹನೆ ಮಾಡಿ ನಮಗೆ ಹೇಗೆ ಮಾನವ ಜೀವನ ನಡೆಸಬೇಕು ಅಂತ ತಿಳಿಸಿಕೊಟ್ಟ ಮಹಾನುಭಾವರು. ನಿರ್ಮಲ ತತ್ವಂ ಅಂತ ಅವರು ಹೇಳಿದ ಒಂದು ವಿಶೇಷವಾದಂತಹ ವಾಣಿ. ಅದರಲ್ಲಿ ಸತ್ಸಂಗವನ್ನು ನಾವು ಮಾಡಬೇಕು. ಇವರು ಈ ಒಂದು ನಮ್ಮ ಹಿಂದೂ ಧರ್ಮ ವಿಶೇಷವಾಗಿ ಪ್ರಚಲಿತ ಆಗಬೇಕು ಅಂದರೆ ನಮ್ಮ ಈಗ ಬಂದಂತಹ ನಮ್ಮ ಜಗದ್ಗುರುಗಳು ವಿಜಯೇಂದ್ರ ಭಾರತಿಯವರು ತಾವು ಪೀಠಾರೋಹಣ ಮಾಡಿದಾಗ ಹೇಳಿದರು, ಪ್ರತಿಯೊಂದು ತಾಲೂಕಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ಶಂಕರ ಜಯಂತಿ ನಡೆಯಬೇಕು ಅಂತ ತಿಳಿಸಿದರು. ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೋ ಪುನಃ ಪುನಃ. ಶಂಕರಂ ಶಂಕರಾಚಾರ್ಯಂ ಶೇಷಂ ರಾಮಾನುಜಂ ಮುನಿಂ ವಾಯುಂಚ ಬದ್ಧಮಾಚಾರ್ಯಂ ಆಚಾರ್ಯತ್ರಯಮಾಶ್ರಯೇ. ಶ್ರೀ ಸದ್ಗುರು ಚರಣಾರವಿಂದಾಭ್ಯಾ ನಮಃ. ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯ ಜಗದ್ಗುರುವೇ ನಮಃ. ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತ ಪರಿಷತ್ತಿನ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರುಗಳು, ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷರುಗಳು, ತಾಲೂಕು ಪದಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ಆತ್ಮೀಯ ಪುರೋಹಿತ ಪರಿಷತ್ತಿನ ಸದಸ್ಯರಿಗೆ ಶ್ರೀ ಶಂಕರ ಜಯಂತಿಯ ಶುಭಾಶಯಗಳೊಂದಿಗೆ, ಆತ್ಮೀಯ ಸದಸ್ಯರೇ, ನಮ್ಮ ಪುರೋಹಿತ ಪರಿಷತ್ತಿನಲ್ಲಿ ಶಂಕರ ಜಯಂತಿಯ ವಿಶೇಷ ಕಾರ್ಯಕ್ರಮ ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಕೋಲಾರ ರಸ್ತೆಯಲ್ಲಿರುವಂತಹ ಶ್ರೀ ಭಕ್ತ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಈ ದಿನ ಶಂಕರ ಜಯಂತಿಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಈ ದಿನ ಶಂಕರ ಜಯಂತಿಯ ಕಾರ್ಯಕ್ರಮ ಬಹಳ ವಿಜೃಂಭಣೆಯಾಗಿ ಗುರುಗಳ ಆಶೀರ್ವಾದದಿಂದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಒಂದು ಅನುಗ್ರಹದಿಂದ ಮತ್ತು ವಿಧಿಶೇಖರ ಭಾರತೀ ಸ್ವಾಮಿಗಳ ಒಂದು ಕೃಪಾ ಆಶೀರ್ವಾದದಿಂದ ಎಲ್ಲ ಕಡೆಯಲ್ಲೂ ಸಹ ಶ್ರೀ ಶಂಕರ ಜಯಂತಿಯನ್ನು ಆಚರಣೆ ಮಾಡಬೇಕು ಎಂಬತಕ್ಕಂತಹ ಒಂದು ಆಶೀರ್ವಾದದ ಪೂರ್ವಕವಾಗಿ ಇಡೀ ರಾಜ್ಯಾದ್ಯಂತ ಈ ದಿನ ಶಂಕರ ಜಯಂತಿಯ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಚಿಂತಾಮಣಿಯಲ್ಲಿ 4 ಕಡೆ ಶಂಕರ ಜಯಂತಿ ಆಚರಣೆ ಪ್ರತಿ ವರ್ಷವೂ ಸಹ ನಡೀತಾ ಇದೆ. ಈ ವರ್ಷವೂ ಸಹ ಬಹಳ ವಿಶೇಷವಾಗಿ ಬೆಳಗ್ಗೆಯಿಂದಲೂ ಸಹ ರುದ್ರಾಭಿಷೇಕ ಮತ್ತು ಸೂಕ್ತ ಪಾರಾಯಣಗಳು, ಉಪನಿಷತ್ ಪಾರಾಯಣ ಮತ್ತು ಇತ್ಯಾದಿ ವೇದ ಮಂತ್ರ ಪಾರಾಯಣಗಳ ಪೂರ್ವಕವಾಗಿ ಗುರುಗಳ ಒಂದು ಸೇವೆಯನ್ನ ಸಾವಿರಾರು ಜನ ಭಕ್ತಾದಿಗಳು ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಮೂಲಕವಾಗಿ ನಮ್ಮ ಪುರೋಹಿತ ಪರಿಷತ್ ಸದಸ್ಯರಲ್ಲಿ ವಿನಂತಿಸುವುದೇನೆಂದರೆ, ನಾವುಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಶಂಕರ ಜಯಂತಿ ಆಚರಣೆಯಲ್ಲಿ ಮತ್ತು
ಆಚಾರ್ಯತ್ರಯರ ಒಂದು ಜಯಂತಿಗಳ ದಿನ ನಾವು ಶಂಕರಾಚಾರ್ಯರ ಜಯಂತಿ ಮತ್ತು ಮಧ್ವಾಚಾರ್ಯರ ಜಯಂತಿ, ರಾಮಾನುಜಾಚಾರ್ಯರ ಜಯಂತಿಯೂ ಸಹ ನಾವೆಲ್ಲರೂ ಸಹ ವಿಶೇಷವಾಗಿ ಆಚರಣೆಯನ್ನು ಮಾಡಬೇಕು. ನಾವು ತ್ರಿಮತಸ್ಥ ಪುರೋಹಿತರ ಸಂಘ ಪರಿಷತ್ತಾಗಿರೋದ್ರಿಂದ ನಾವೆಲ್ಲರಲ್ಲೂ ಸಹ ಈ ಒಂದು ಆಚರಣೆಯನ್ನು ತರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ಇಡೀ ರಾಜ್ಯಾದ್ಯಂತ ನಮ್ಮ ಪುರೋಹಿತ ಪರಿಷತ್ ವತಿಯಿಂದ ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಶಂಕರ ಜಯಂತಿ ಆಚರಣೆಯನ್ನು ನಡೆಯಲಿಕ್ಕೆ ಎಲ್ಲರೂ ಸಹ ಸಹಕಾರವನ್ನು ಕೊಡಬೇಕು. ಎಲ್ಲ ಕಡೆಯಲ್ಲೂ ಸಹ ಶಂಕರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳಲ್ಲಿ ಮತ್ತು ನಮ್ಮ ಪುರೋಹಿತ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಲ್ಲೂ ಸಹ ವಿನಂತಿಸ್ತಾ ಇದ್ದೇವೆ. ಈ ದಿನ ಚಿಂತಾಮಣಿಯಲ್ಲಿ ನಡೆದಿರುವಂತಹ ಈ ಒಂದು ಶಂಕರ ಜಯಂತಿಯ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಸರ್ವರಿಗೂ ಸಹ ಶ್ರೀ ಗುರುಗಳ ಆಶೀರ್ವಾದದಿಂದ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಜಗದ್ಗುರು ಶ್ರೀ ಶಂಕರಾಚಾರ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಜೊತೆಗೆ ಸಂಘಟನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ತಾವೆಲ್ಲರೂ ಸಹ ನಮ್ಮ ಜೊತೆ ಕೈ ಜೋಡಿಸಿ ಪುರೋಹಿತ ಪರಿಷತ್ತಿನ ಒಂದು ಏಳಿಗೆಗಾಗಿ ತಾವೆಲ್ಲರೂ ಸಹ ಶ್ರಮಿಸಬೇಕಂತೇಳಿ ಈ ಮೂಲಕ ತಮ್ಮ ಎಲ್ಲರಲ್ಲೂ ಸಹ ವಿನಂತಿಸ್ತಾ ಇದೆ. ಶಂಕರ ಜಯಂತಿಯನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲದೆ ಇಡೀ ನಮ್ಮ ಭಾರತ ದೇಶದಲ್ಲಿ ಮತ್ತು ವಿದೇಶಗಳಲ್ಲೂ ಸಹ ಶಂಕರ ಜಯಂತಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಹಿಂದಿನ ವರ್ಷ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಇಡೀ ಭಾರತ ದೇಶದಾದ್ಯಂತ ಜಗದ್ಗುರು ಶ್ರೀ ಶಂಕರ ಜಯಂತಿಯನ್ನ ಆಚರಣೆಯನ್ನು ಮಾಡಬೇಕು ಅಂತೇಳಿ ಅವರು ಸಂಸತ್ತಿನಲ್ಲಿ ಇದೊಂದು ಎಲ್ಲರ ಅಪ್ಪಣೆಯನ್ನು ಸಹ ಪಡೆದುಕೊಂಡು ಎಲ್ಲ ರಾಜ್ಯಗಳಿಗೂ ಸಹ ಅದನ್ನು ತಿಳಿಸಿದ್ದಾರೆ. ಅದೇ ಪ್ರಕಾರವಾಗಿ ಇಡೀ ಭಾರತದಾದ್ಯಂತ ಆ ಜಗದ್ಗುರುಗಳ ಒಂದು ಏನು ಅದ್ವೈತ ಸಿದ್ಧಾಂತ ಇದೆ ಅದನ್ನು ಪ್ರಚಾರ ಮಾಡುವ ಸಲುವಾಗಿ ಮತ್ತು ನಮ್ಮ ಸನಾತನ ಹಿಂದೂ ಧರ್ಮವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಸರ್ಕಾರವೂ ಸಹ ಈ ಒಂದು ಶಂಕರ ಜಯಂತಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೂ ಸಹ ಇದಕ್ಕೆ ಸಹಕಾರವಾಗಿ ನಿಂತು ಈ ಒಂದು ಶಂಕರ ಜಯಂತಿಯನ್ನ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ನಾವುಗಳು ಎಲ್ಲರೂ ಸಹ ಸೇರಿ ಈ ಒಂದು ಗುರುಗಳ ಸೇವೆಯನ್ನ ಮಾಡಿದ್ದೇ ಆದರೆ ನಮ್ಮ ಸನಾತನ ಹಿಂದೂ ಧರ್ಮ ಮತ್ತು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಒಂದು ದೇಶದ ಹಿಂದುತ್ವ ಉಳಿಲಿಕ್ಕೆ ಒಂದು ಅವಕಾಶವಾಗುತ್ತೆ. ಹಾಗಾಗಿ ನಮ್ಮ ಸನಾತನ ಹಿಂದೂ ಧರ್ಮದವರಲ್ಲಿ ವಿನಂತಿಸೋದೇನೆಂದರೆ ತಾವೆಲ್ಲರೂ ಸಹ ಈ ಒಂದು ಸತ್ಕಾರ್ಯಗಳಲ್ಲಿ ಭಾಗವಹಿಸಬೇಕು. ಶಂಕರಾಚಾರ್ಯ ಮತ್ತು ಮಧ್ವಾಚಾರ್ಯ ರಾಮಾನುಜಾಚಾರ್ಯರ ಜಯಂತಿಯ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸಹ ಸೇರಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ನಮ್ಮ ಪರಿಷತ್ತಿನ ಮಂಜುನಾಥ ಶರ್ಮಾ ಅವರು ನಮ್ಮ ಚಿಂತಾಮಣಿ ತಾಲೂಕಿಗೆ ಆಗಮಿಸಿ ಶಂಕರ ಜಯಂತಿ ಉತ್ಸವದ ಬಗ್ಗೆ ಹಾಗೂ ಶಂಕರ ಜಯಂತಿಯಲ್ಲಿ ಪಾಲ್ಗೊಂಡು ನಮ್ಮ ತಲಗವಾರ ಆನಂದ್ ಅವರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ತುಂಬಾ ಸಂತೋಷದಾಯಕವಾದಂತಹ ವಿಷಯಗಳು. ಇಬ್ಬರು ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ದಾರೆ. ಹಾಗೂ ನಮ್ಮ ಮಂಜುನಾಥ ಶಾಸ್ತ್ರಿ ಅವರು ಇದುವರೆಗೂ ಶಂಕರ ಜಯಂತಿಯ ಬಗ್ಗೆ ಹಾಗೂ ಪರಿಷತ್ತಿನ ಬಗ್ಗೆ ನಮ್ಮ ಎಲ್ಲರೂ ಒಗ್ಗೂಡಬೇಕು, ಎಲ್ಲರ ಒಕ್ಕೂಟದಿಂದಾಗಿ ನಾವು ಮುಂದುವರಿಯಬೇಕು ಅನ್ನೋದ ವಿಷಯವನ್ನು ನಮಗೆ ತಿಳಿಸಿದ್ದಾರೆ. ಹಾಗೆ ನಮ್ಮ ಭಾರತ ದೇಶ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು 2 ವರ್ಷ ಕಾಲದಿಂದಾಗಿ ಈ ಒಂದು ಕಾರ್ಯಕ್ರಮವನ್ನ ಅತಿ ವಿಜೃಂಭಣೆಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ತ್ರಿಮತಸ್ಥಾಚಾರ್ಯ ಅಲ್ಲ, ಅನೇಕವಾದಂತಹ ನಮ್ಮ ಹಿಂದೂ ಧರ್ಮದಲ್ಲಿರುವಂತಹ ಪ್ರತಿ ಒಬ್ಬರೂ ಇದ್ರ ಯಾವುದೇ ಅಂತ ಕುಲಮತ ಭೇದಗಳು ಏನೂ ಇಲ್ದಿರ ಶಂಕರಾಚಾರ್ಯ ಎಲ್ಲಾರ್ಗೂ ಗುರುಗಳೇ ಅವರು. ಗುರುಗಳಾಗಿರುವಂತಹ ಶಂಕರಾಚಾರ್ಯ ಮಧ್ವಾಚಾರ್ಯ ರಾಮಾನುಜಾಚಾರ್ಯ ಜಯಂತಿಗಳನ್ನ ಇದೇ ಪ್ರಕಾರವಾಗಿ ಎಲ್ಲಾರು ಜನಸಾಮಾನ್ಯರು ನಮ್ಮ ಹಿಂದೂ ಧರ್ಮದಲ್ಲಿ ಇರುವಂತಹ ಪ್ರತಿ ಒಬ್ಬರೂ ಈ ಒಂದು ಕಾರ್ಯಕ್ರಮ ಆಚರಿಸಬೇಕು ಅಂತ ನನ್ನ ಪ್ರಾರ್ಥನೆಯನ್ನು ಹೇಳುತ್ತಾ ಈ 4